ನನ್ನ ಮೇಲೆ ಕೇಸ್ ಹಾಕವ್ರೆ. ನಾ ಚೀಫ್ ಮಿನಿಸ್ಟರ್ ಮಾಡೋರಲ್ಲ ನಮ್ಮ ಪಾರ್ಟಿಯವರು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳು ಇಲ್ಲದೆ ನಾವು ನಮ್ಮ ಪಕ್ಷನೇ ಇಲ್ಲ. ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ನಾನು ಸಿದ್ದರಾಮಯ್ಯನವರ ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರ್ಮ್ ಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದ್ಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಬಹಳ ತಾಳ್ಮೆಯಿಂದ ಇದ್ದೋ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದ್ರೆ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಹಾಕ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ. ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರು ಹೆಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂತ ಪದ್ಧತಿ ಇದೆಯಲ್ಲ, ಇದು ಏನ್ ಮಾಡ್ತೀರಿ? 33 ಸ್ಥಾನ ಮೊದಲಾದ್ರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂತ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸ್ ಅಲ್ಲಿ ಒಬ್ರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮ್ಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಅದಾಗ್ತದೆ, ಫಿಲ್ ಮಾಡ್ತೀವಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನ ಕೊಡ್ತದೆ. ಸೊ ಅದು ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತ್ಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು ಅವ್ರಿಗೆ, ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ, ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ we all are one, we all are united, we will be united, we will fight unitedly. ನೀವೆಲ್ಲ ಯಾಕೆ ಅದಕ್ಕೆ ನೀವೇನು ಬರೀ ಹುಡುಕ್ತಾ ಇದ್ದೀರಾ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದೀರ, ಹೊಸ ಸುದ್ದಿ ಕೇಳ್ತಾ ಇದೀನಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವ್ರು ತಡಿರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದಿರಿ ಬೇರೆ ಅಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದ್ದೀನಿ ನಾನು. ಯಾವುದು ಇಲ್ಲ, ನನಗೆ ಹೈಕಮಾಂಡ್ ಇಂದ ಏನ್ ಬಂತೋ, ಏನ್ ಹೇಳಿದಾರೋ ಅದನ್ನ ಮಾರ್ಗದರ್ಶನ ಕೇಳ್ತೀವಿ ನಾವು ಅಷ್ಟೇ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಈಗ ತಾನೇ ಸ್ವೇರಿಂಗ್ ಬೇರೆ ಮಾಡೋದಿದೆ. ನಮ್ಮ ಪಾರ್ಟಿಲಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಬೇಕಾದಷ್ಟು ನಿಮ್ಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಫ್ಯಾಕ್ಸ್ ಮೇಲೆ ಯಾವ್ದಾದ್ರು ಹೆಸರುಗಳೆಲ್ಲ ಬಂದಿರ್ಬೋದು. ಅದೆಲ್ಲ ಅಧಿಕೃತ ಅಲ್ಲ. ನಾನು ಏನ್ ಸೈನ್ ಮಾಡಿ ಗವರ್ನರ್ ಕೊಟ್ಟಿರ್ತೀನಿ, ದಟ್ ಈಸ್ ಓನ್ಲಿ ಫೈನಲ್. ನನಗೇನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರು ನನಗೆ ತಿಳಿಸಿರ್ತಾರೆ, ದಟ್ ಈಸ್ ಫೈನಲ್. ಬೇರೆ ನೀವು ಪೇಪರ್ ಅಲ್ಲಿ ಎಲ್ಲ ನಮ್ಮವ್ರು ಯಾರೋ ನಮ್ಮ ಕಾರ್ಯಕರ್ತರು ಲೀಕ್ ಮಾಡಿದ್ರು, ನನ್ನ ಪ್ರೆಸ್ ಸೆಕ್ರೆಟರಿ ಅವ್ರು ಲೀಕ್ ಮಾಡಿದ್ದೆಲ್ಲ ಇಟ್ ಇಸ್ ನಾಟ್ ಫೈನಲ್. ನಾನ್ ಗವರ್ನರ್ ಬರ್ದಿದ್ದಿಲ್ಲ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು, 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆನೇ ಇದ್ದಾನೆ. ಇರ್ಲಿ, ನೋವಾಗಿರ್ತದೆ. ಈಗ ನನ್ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷರಾಗಿದ್ರು ಇವರು. ಇವ್ರ ಕಾಲದಲ್ಲಿ 120, 124 ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳು ಇಲ್ಲದೆ ನಾವು ನಮ್ಮ ಪಕ್ಷನೇ ಇಲ್ಲ. ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಫಸ್ಟ್ ಎಲ್ಲರಿಗೂ ಹೇಳಿದೀನಿ, ಇಲ್ಲಿ ಯಾರು ಕಾಯ್ಕೊಂಡು ಕೂತ್ಕೊಳಕ್ ಹೋಗ್ಬಿಡಿ. ಆಫೀಸು, ಮನೆ, ವಾರ ತುರ ಎಲ್ಲ ಇಲ್ಲಿ ಬಿಟ್ಬಿಟ್ಟು ನಾಳೆ ಒಂದೇ ದಿನ ನೀವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದೀನಿ.
ಅದಾದ್ಮೇಲೆ ಆಮೇಲೆ ನಾನು ಅದ್ರ ಬಗ್ಗೆ ಈಗ ಯಡಿಯೂರಪ್ಪನ ಸರ್ಕಾರದ ಇತಿಹಾಸ ಸ್ವಲ್ಪ ಹೇಳ್ತೀನಿ ನೀವು. ಅವ್ರ ಸರ್ಕಾರ ರಚನೆ ಮಾಡೋದಲ್ಲ, ಅವ್ರೇನೋ ಹೇಳ್ತಿರಲ್ಲ ನನಗೆ 20 ದಿನ 30 ದಿನ ವಾರ 4 ದಿನ ಅಂತ. ಅವ್ರ ಗೌರ್ಮೆಂಟ್ ರಚನೆ ಮಾಡಿದಾಗ ಏನಿತ್ತು? ಇಷ್ಟು ಸ್ವಲ್ಪ ದಯವಿಟ್ಟು ಬರೀರಪ್ಪ. ಒಬ್ಬರೇ ಸರ್ಕಾರ ನಡೆಸಿಲ್ವೇನೆ? ಈಗ ಆಯ್ತಪ್ಪ, ನನ್ನ ಮೇಲೂ ಕೇಸ್ ಹಾಕವ್ರಯ್ಯ, ನನ್ನ ಮೇಲೂ ಕೇಸ್ ಹಾಕವ್ರೆ. ನಾ ಚೀಫ್ ಮಿನಿಸ್ಟರ್ ಮಾಡೋರಲ್ಲ ನಮ್ಮ ಪಾರ್ಟಿಯವರು, ನನ್ನ ಮೇಲೂ ಎಲ್ಲ ಭ್ರಷ್ಟಾಚಾರದ ಕೇಸಲ್ಲಿ ಹಾಕಿಲ್ವಾ? ಜೈಲಿಗೆಲ್ಲ ಕಳಿಸಿಲ್ವಾ? ಏನ್ ಮಾಡ್ತೀನಿ? ಯಾರಾದ್ರೂ ಹೇಳಿ, ನಾನು ಬೇರೆಯವ್ರ ಸ್ಟೋರಿಗಳೆಲ್ಲ ಹೇಳಲ್ಲ ನಾನು.